ಎಷ್ಟು ದೊಡ್ಡ ಮನೆ. ನಾನು ಏನು ಮಾಡಲಿ ಇಲ್ಲಿ? ಅಪ್ಪ, ಮನೆ ಅಂತೂ ಎಷ್ಟು ದೊಡ್ಡದಾಗಿದೆ. ಉಫ್. ಇಷ್ಟು ದೊಡ್ಡ ಮನೆ ಕೆಲಸ ನಾನು ಹೆಂಗೆ ಮಾಡೋದು? ಇಷ್ಟು ದೊಡ್ಡ ಅಡುಗೆ ಮನೇಲಿ ನಾನು ಅಡ್ಡಾಡಿ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಮಾಡೋಕ್ಕಾಗುತ್ತಾ? ಆದರೂ ಮನೆ ಕೆಲಸದವರೆಲ್ಲ ಇಷ್ಟೊಂದು ಜನ ಇದ್ದಾರೆ. ರಾಹುಲ್ ಅವ್ರು ಬಂದಮೇಲೆ ಕೇಳಬೇಕು ಏನು ಮಾಡೋದು ಅಂತ. ಇವಾಗ ಏನಾದರೂ ಅಡುಗೆ ಮಾಡಬೇಕು. ಅದು ಸರಿ, ಇಷ್ಟು ಕ್ಲೀನಾಗಿ ಮಡಗಿದ್ದಾರೆ ಮನೇನ. ನಾನೇನು ಕ್ಲೀನೇ ಮಾಡೋದು ಬೇಡ. ಎಷ್ಟೆಂತ ಚೆನ್ನಾಗಿ ಮಡಿಕೊಂಡಿದ್ದಾರೆ. ರಾಹುಲ್ ಅವ್ರು ತುಂಬ ಚೆನ್ನಾಗೆಲ್ಲ ಮಾಡ್ಕೊಂಡಿದ್ದಾರೆ. ನಾನು ಈ ಮನೇನ ಹೆಂಗೆ ನೋಡ್ಕೊಂಡು ಹೋಗಬೇಕು ಏನು? ತುಂಬ ದೊಡ್ಡ ಜವಾಬ್ದಾರಿ ಅನಿಸುತ್ತೆ. ಹಾಯ್ ಮೇಡಮ್, ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ? ಬನ್ನಿ, ಸೋಫಾ ಮೇಲೆ ಕೂತ್ಕೊಳ್ಳಿ. ನಮಸ್ಕಾರ. ನೀವು ನಿನ್ನೆ ದಿವಸ ನನ್ನ ಜೊತೆನೇ ಇದ್ರಿ ಅಲ್ವಾ? ನಿಮ್ಮ ಹೆಸರು ನೀವು ಹೇಳೇ ಇಲ್ಲ. ಮೇಡಮ್, ಸಾರಿ, ಮರ್ತೋಯ್ತು. ಮೇಡಮ್, ನನ್ನ ಹೆಸರು ರೀಟಾ ಅಂತ. ನಿಮ್ಮ ಹೆಸರು ಲಕ್ಷ್ಮಿ ಅವರು ಅಂತ ಗೊತ್ತಾಯಿತು. ಮೇಡಮ್, ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ. ನೀವು ತುಂಬ ಚೆನ್ನಾಗಿದ್ದೀರಾ ಮೇಡಮ್. ನಮ್ಮ ರಾಹುಲ್ ಸರ್ಗೆ ತಕ್ಕನಾದ ಜೋಡಿ ನೀವು. ಥ್ಯಾಂಕ್ ಯು. ನೋಡಿ, ಮೇಡಮ್ ಅಂತೆಲ್ಲ ಕರಿಬೇಡಿ, ಲಕ್ಷ್ಮಿ ಅಂತ ಕರೀರಿ ಸಾಕು. ಅಯ್ಯೋ ಮೇಡಮ್, ನೀವು ನಮ್ಮ ರಾಹುಲ್ ಸರ್ ವೈಫು. ನಿಮ್ಮನ್ನು ಹಾಗೆಲ್ಲ ಕರೆದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ನೀವು ನಮಗೆ ಮೇಡಮ್ಮೇ. ಮೇಡಮ್ ನೋಡಿ, ನೀವೇನು ತಿಂತೀರಾ? ನಿಮ್ಗೇನು ಇಷ್ಟ? ಏನು ಅಡುಗೆ ಮಾಡಿಸ್ಕೊಂಬರ್ಲಿ ಮೇಡಮ್? ಅಯ್ಯೋ, ಇದೇನು ಈ ಥರ ಹೇಳ್ತಾ ಇದ್ದೀರಾ? ಬೇಡ ಬೇಡ, ನನಗೆ ಏನು ಬೇಕು ನಾನೇ ಅಡುಗೆ ಮಾಡ್ತೀನಿ ಎಲ್ಲರಿಗೂ. ಪಾಪ ನಿಮ್ಗೆ ಯಾಕೆ ತೊಂದರೆ? ಮೇಡಮ್, ನಾವಿರೋದೇ ಕೆಲಸ ಎಲ್ಲ ಮಾಡೋಕ್ಕೆ. ನೀವೇನು ಮೇಡಮ್ ಈ ಥರ ಹೇಳ್ತಾ ಇದ್ದೀರಾ? ನೀವು ಹೇಳಿ ಮೇಡಮ್, ನಿಮ್ಗೇನು ಇಷ್ಟ? ಏನು ಮಾಡಿಸ್ಕೊಂಬರ್ಲಿ? ನೀವು ಆರಾಮಾಗಿ ರಾಣಿ ಥರ ಇರಿ ಮೇಡಮ್, ನಾವೆಲ್ಲ ಮಾಡ್ತೀವಿ. ಬೇಡ ಬೇಡ, ನನಗೆ ಕೆಲಸ ಮಾಡದೆ ಇರೋಕ್ಕಾಗಲ್ಲ. ನಾನು ಮಾಡ್ತೀನಿ ಬಿಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅಡುಗೆ ಮನೆ ಎಲ್ಲಿದೆ ಅದು ನಿನ್ನ ನೋಡಿಲ್ಲ, ತೋರಿಸಿ ಸ್ವಲ್ಪ. ಮೇಡಮ್ ಪ್ಲೀಸ್ ಮೇಡಮ್, ನೀವು ಯಾಕೆ ಕೆಲಸ ಮಾಡ್ಬೇಕು ಹೇಳಿ? ರಾಹುಲ್ ಸರ್ ಹೇಳಿದ್ದಾರೆ ನಿಮ್ಮ ಹತ್ರ ಏನು ಕೆಲಸ ಮಾಡಿಸ್ಬಾರ್ದು ಅವ್ರಿ, ನೀವೇನು ಕೇಳಿದ್ರು ಮಾಡಿಕೊಡ್ಬೇಕು ಅಂತ. ಪ್ಲೀಸ್ ಮೇಡಮ್ ಹೇಳಿ, ನಿಮ್ಗೇನು ಇಷ್ಟ ಅದನ್ನೇ ಮಾಡಿಸ್ಕೊಂಬಂದು ಕೊಡ್ತೀನಿ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ನೀವು ರಾಣಿ ಥರ ಕೂತೀರಿ ಮೇಡಮ್ ಅಷ್ಟೇ. ಅಯ್ಯೋ, ಆ ಥರ ಇದ್ದರೆ ಆಗುತ್ತಾ ಹೇಳಿ? ನನಗೆ ಈ ಥರ ಎಲ್ಲ ಕೆಲಸ ಮಾಡಿ ಓಡಾಡೇ ಅಭ್ಯಾಸ. ಸುಮ್ಮನೆ ಕೂತ್ಕೊಂಡು ನಾನು ಯಾವತ್ತೂ ಇಲ್ಲ. ಪ್ಲೀಸ್ ರೀಟ್ ಅವರೇ, ಅಡುಗೆ ಮನೆ ತೋರಿಸಿ, ನಾನು ಬರ್ತೀನಿ, ನಾನು ನಿಮಗೆಲ್ಲ ಹೆಲ್ಪ್ ಮಾಡ್ತೀನಿ. ಮೇಡಮ್, ನೀವೆಷ್ಟು ಒಳ್ಳೆಯವರು ಮೇಡಮ್. ನಂಗೆ ನಿಜವಾಗ್ಲೂ ರಾಹುಲ್ ಸರ್ ನಿಮ್ಮಂಥ ಹುಡುಗಿನೇ ಕರ್ಕೊಂಬರ್ತಾರಂತ ನಂಬಿಕೆ ಇತ್ತು. ಬಟ್ ಅವಳು ಯಾವಳು ಬಂದಿದ್ಲಲ್ಲ ಮೇಡಮ್, ತಲೆನೇ ತಿಂದ್ಬಿಟ್ಲು ಮೇಡಮ್. ಎಷ್ಟು ನಮಗೆಲ್ಲ ನಮ್ಮ ಕೆಲಸ ಹೋಗುತ್ತೇನೋ ನಾವು ಟೆನ್ಷನ್ ಆಗಿಬಿಟ್ಟಿತ್ತು. ಅಷ್ಟು ತಲೆ ಕೆಡಿಸ್ಬಿಟ್ರು ಮೇಡಮ್. ಮೇಡಮ್, ನಿಮ್ಮನ್ನು ನೋಡಿ ನಮಗೆ ಎಷ್ಟು ಜೀವನೇ ಬಂದಂಗಾಯಿತು ಗೊತ್ತಾ? ದೇವ್ರ ಥರ ಬಂದ್ರಿ. ಅವರೇ ಏನಾದರೂ ನಿಜವಾದ ರಾಹುಲ್ ವೈಫ್ ಆಗಿಬಿಟ್ಟಿದ್ರೆ ನಾವೆಲ್ಲೋಗ್ಬೇಕಿತ್ತು ಮೇಡಮ್. ನಮ್ಮ ಪಾಲಿಗೆ ನೀವೇ ದೇವತೆ. ಆ ಥರ ಎಲ್ಲ ಮಾತಾಡಬಾರ್ದು, ಅದೆಲ್ಲ ತಪ್ಪು. ಏನು ತಪ್ಪು ಏನು ಸರಿನೋ ಮೇಡಮ್, ಬಟ್ ಅವ್ರಂದರೆ ನಂಗೆ ಆಗೋದೇ ಇಲ್ಲ ಮೇಡಮ್. ರಾಹುಲ್ ಸರ್ಗಂತೂ ಇನ್ನೂ ಆಗಲ್ಲ. ಪಾಪ ರಾಹುಲ್ ಸರ್ಗೆ ಯಾವ ಥರ ಎಲ್ಲ ಬೈದರು. ಅವ್ರ ಲೈಫಲ್ಲೇ ಅವ್ರಿಗೆ ಯಾರಿಗೂ ಬೈತಿರಲಿಲ್ಲ ಅವ್ರನ್ನ ಯಾರು. ಹೌದು, ಆ ವಿಷಯಕ್ಕೆ ನನಗೂ ತುಂಬ ಬೇಜಾರಿದೆ. ಆದರೆ ಏನು ಮಾಡೋದು? ಅವರು ಹೋಗಲಿ ಬಿಡಿ. ಇಲ್ಲಿ ಮೇಡಮ್ ಅದೇನು ಅಂತ ನೋಡಿ, ನಾನು ನಿಮ್ಮ ತಂಗಿ ಅಂತ ಅಂದ್ಕೊಳ್ಳಿ. ನಿಮ್ಗೆ ಏನೇ ಪ್ರಾಬ್ಲಮ್ ಆದರೂ ಏನೇ ಕಷ್ಟ ಬಂದರೂ ನನ್ನ ಕರೀರಿ ಮೇಡಮ್. ನಾನು ನಿಮ್ಮ ಅಸಿಸ್ಟೆಂಟ್ ಥರ ಇದ್ಬಿಡ್ತೀನಪ್ಪ. ಥ್ಯಾಂಕ್ಸ್. ಸರಿ, ಅಡುಗೆ ಮನೆ ತೋರಿಸ್ತೀರಾ? ಹಾಂ ಮೇಡಮ್, ಬನ್ನಿ. ರೀಟಾ ರೀಟಾ ಮೇಡಮ್, ಸರ್ ಬಂದರು. ಮೇಡಮ್, ನೀವೇನು ಕೆಲಸ ಮಾಡಬೇಡಿ ಮೇಡಮ್, ಸರ್ ನಮಗೆ ಬೈತಾರೆ ಪ್ಲೀಸ್. ಅವ್ರ ಹತ್ರ ನಾನು ಮಾತಾಡ್ತೀನಿ. ಸರಿ, ನೀವು ಹೋಗಿ. ನಿಮ್ಗೆ ಎಲ್ಲ ಥರ ಅಡುಗೆ ಮಾಡಿಸಿರ್ತೀನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಿನ್ನಿ. ಅಯ್ಯೋ, ಆ ಥರ ಎಲ್ಲ ಮಾಡಿ ಊಟ ವೇಸ್ಟ್ ಮಾಡಬೇಡಿ. ನೋಡಿ, ನೀವೇನಾದರೂ ಒಂದು ಥರದ್ದು ಮಾಡಿ, ನಾನು ತಿಂತೀನಿ, ಸರಿನಾ? ಮೇಡಮ್, ನೀವು ತುಂಬ ಹಿಂಜರಿಕೆ ಪಡ್ಕೊತೀರಾ. ಯಾಕೆ ಇಷ್ಟೊಂದು ಇದು ಮಾಡ್ಕೊತೀರಾ? ನೋಡಿ, ನೀವು ಈ ಮನೆ ಮಹಾರಾಣಿ. ನೀವು ಹೇಳ್ದಂಗೆ ನಾವು ಕೇಳ್ತೀವಿ, ನೀವೇನೇ ಹೇಳಿದ್ರು ಮಾಡ್ತೀವಿ ಮೇಡಮ್. ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆಯಿತು. ರೀಟಾ, ಇಲ್ಲಿದ್ಯಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಲಕ್ಷ್ಮಿ ಅವರು ಇಲ್ಲೇ ಇದ್ದಾರೆ. ಹಾಂ ಸರ್, ಅವ್ರಿಗೆ ಏನು ಟಿಫನ್ ಬೇಕು, ಏನಾದರೂ ತಿಂತೀರಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಬಟ್ ಸರ್, ಅವರು ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ನಾನು ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ಸರಿ ಆಯಿತು, ನೀವು ಹೋಗಿ, ನಾನು ಮಾತಾಡ್ತೀನಿ. ಓಕೆ ಸರ್. ನೀವ್ರೆ, ಯಾಕೆ ಇಲ್ಲಿ ಕೂತಿದ್ದೀರಾ? ಬನ್ನಿ, ಅಲ್ಲಿ ಕೂತ್ಕೊಳ್ಳಿ. ಅಯ್ಯೋ, ಇಲ್ಲೇ ಚೆನ್ನಾಗಿದೆ, ನಾನು ಇಲ್ಲೇ ಕೂತ್ಕೋತೀನಿ. ಯಾಕೆ ಹಿಂಗೆ ಕೂತಿದ್ದೀರಾ? ಎದ್ದೋಳಿ ಮೇಲೆ. ಇನ್ನೇನು ಮಾಡೋದು? ನಾನು ಹೇಳೋ ಮಾತೇ ಕೇಳಲ್ವಲ್ಲ ನೀವು? ಹಾಂ, ಏನು ಕೆಲಸ ಮಾಡೋದು ಅಂತ ಎಲ್ಲ ಹೇಳ್ತಾ ಇದ್ದೀರಂತೆ.
ನೀವು ಕೆಲಸ ಮಾಡೋಕೆ ಕರ್ಕೊಬಂದ ಇಲ್ಲಿ ನಾನು. ಅದು ಹಾಗಲ್ಲ, ಆ ಊರಲ್ಲಿದ್ದಾಗೆಲ್ಲ ನಾನು ಕೆಲಸ ಮಾಡೋ ಅಭ್ಯಾಸ ಅಲ್ವಾ, ಹಾಗಾಗಿ ಹೇಳ್ದೆ ರಾಹುಲ್ ಅವರೇ. ಹೌದಾ, ಸರಿ ಆಯಿತು. ನಿಮಗೆ ಖುಷಿ ಆಗುತ್ತೆ ಅಂದರೆ ಅಡುಗೆ ಎಲ್ಲ ಮಾಡಿ ಆಯಿತಾ. ಬಟ್ ಬೇರೆಲ್ಲ ಬಟ್ಟೆ ಒಗೆದಂತೆ ಅದಂತೆ ಇದಂತೆ ಎಲ್ಲ ಮಾಡೋಂಗೆ ಇಲ್ಲ, ಇವಾಗಲೇ ಹೇಳಿದ್ದೀನಿ. ಹೌದಾ ರಾಹುಲ್ ಅವರೇ, ಸರಿ ಆಯಿತು, ಹಾಗಂದ್ರೆ ನಾನು ಅಡುಗೆ ಮಾಡ್ತೀನಿ. ಸರಿ ಆಯಿತು, ಇನ್ನೂ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ನಗಿ ಅಲ್ವಾ ಅವರೇ? ಸ್ವಲ್ಪ ಇದು ಜಾಸ್ತಿ ಆಯ್ತು ನೋಡಿ. ಗೊತ್ತಾಯ್ತು ಬಿಡಿ, ನಿಮ್ಮ ಅಪ್ಪ ಅಮ್ಮ ನೆನಪಾಗ್ತಾ ಇದ್ದಾರಾ ನೋಡಿ. ಇನ್ನು 2 ಡೇಸಲ್ಲಿ ಈ ಮನೇಲಿ ಇರ್ತಾರೆ ಅವರು, ಓಕೆನಾ? ನಿಜವಾಗ್ಲೂನಾ? ಅಪ್ಪ ಅಮ್ಮನ ಕರ್ಕೊಂಬರ್ತೀರಾ ಹಂಗಾರೆ? ಮತ್ತೆ ಅಲ್ಲ, ನಿಮ್ಮ ಅಪ್ಪ ಅಮ್ಮನಿಗೆ ಸಾಕಾಗಲ್ವಾ ಈ ಮನೆ? ಅಯ್ಯೋ, ಎಷ್ಟು ದೊಡ್ಡದಾಗಿದೆ. ನಮ್ಮ ಅಪ್ಪ ಅಮ್ಮ ಏನು ನಮ್ಮ ಊರವ್ರನ್ನೆಲ್ಲ ಕರ್ಕೊಂಬರ್ಬೋದು. ಹಾಂ, ಊರವ್ರನ್ನೆಲ್ಲ ಕರ್ಕೊಂಬರ್ಬೇಡಿ, ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬರ್ತೀನಿ, ಓಕೆನಾ? ಇವಾಗಾದರೂ ನಕ್ಕಿದ್ರಲ್ಲ. ಸರಿ ರಾಹುಲ್ ಅವರೇ, ನೀವು ಬೆಳಗ್ಗೆ ಯಾವಾಗ ಹೋದ್ರಿ ಕೆಲಸಕ್ಕೆ? ನೀವು ಹೋಗಿದ್ದೇ ಗೊತ್ತಾಗಲಿಲ್ಲ. ಆವಾಗ ಅಂದರೆ ನೀವು ಮಗು ಥರ ಮುದ್ದಾಗಿ ಮಲ್ಕೊಂಡಿದ್ರಲ್ಲ, ನಿಮ್ಮ ಮುದ್ದು ಮುಖ ನೋಡಿಕೊಂಡೇ ಹೋದೆ ನಾನು. ಹಾಂ, ಸರಿ ಬಿಡಿ, ಆಯಿತು. ಮತ್ತು ಸುಭಾಷ್ ಅವ್ರು ಹೇಗಿದ್ದಾರೆ? ಸುಭಾಷ್ ಇದ್ದಾನೆ, ಅದೇ ಬೇಜಾರಲ್ಲಿದ್ದಾನೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪಾಪ ಅಲ್ವಾ, ಅವ್ರಿಗೆ ಎಷ್ಟು ಬೇಜಾರಾಗಿದೆಯೋ ಏನೋ. ಗೀತಾ ಮೇಡಮ್ನ ತುಂಬ ಇಷ್ಟಪಟ್ಟಿದ್ರು ಅವರು. ಮೇಡಮಿಗೆ ನಾನಾದರೂ ಹೇಳಲಾ? ಓಹೋ, ಏನಂತ ಹೇಳ್ತೀರಾ? ಏನಂತ ಹೇಳಿ, ಸುಭಾಷ್ ಅವ್ರು ತುಂಬ ಒಳ್ಳೆಯವರು, ಅವ್ರ ಜೊತೆನೇ ಇರಿ, ಅವ್ರಿಗೆ ಬೇಜಾರು ಮಾಡಬೇಡಿ ಅಂತ ಹೇಳಲಾ? ಲಕ್ಷ್ಮಿ ಅವರೇ, ನಿಮ್ಮ ಮನಸ್ಸು ಒಳ್ಳೇದು, ಆದರೆ ಅವ್ರಿಗೆ ಅದು ಕೆಟ್ಟಾಗಿ ಕಾಣುತ್ತೆ, ಗೊತ್ತಾಯ್ತಾ? ನಿಮ್ಮ ಒಳ್ಳೆತನ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ರೀ. ನೀವೇನೋ ಅವ್ರ ಜೊತೆ ಮಾತಾಡೋಕೆ ಹೋಗ್ಬೇಡಿ ನೋಡಿ. ಸುಮ್ಮನೆ ನಿಮಗೆ ಅವ್ರು ಬೈದರೆ ಆಮೇಲೆ ನಾನು ಅವ್ರ ಮೇಲೆ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡಬೇಕಾಗುತ್ತೆ. ಅದೆಲ್ಲ ಬೇಕಾ ಹೇಳಿ? ನಿಮ್ಮ ಪಾಡಿಗೆ ನೀವಿರಿ. ಸರಿ ಬಿಡಿ, ಆಯಿತು, ನೀವಾದರೂ ಹೇಳಿ. ನಾನಾ? ನೋಡೋಣ, ಟ್ರೈ ಮಾಡ್ತೀನಿ. ಒಟ್ಟಿನಲ್ಲಿ ನಮ್ಮ ಸುಭಾಷ ಮೊದಲಿನ ಥರ ಆಗಿಬಿಟ್ರೆ ಸಾಕು. ನಂಗೆ ಒಂಥರ ಗಿಲ್ಟ್ ಕಾಡ್ತಿದ್ದೆ ಲಕ್ಷ್ಮಿ ಅವರೇ, ನನ್ನಿಂದ ಒಂದು ಲೈಫ್ ಹಾಳಾಗೋಯ್ತೇನೋ ಅಂತ. ಅಯ್ಯೋ, ಆ ಥರ ಎಲ್ಲ ನೀವು ಯಾಕೆ ಅನ್ಕೊತೀರಾ ಹೇಳಿ? ಅವ್ರು ಇಷ್ಟಪಟ್ಟೆ ಅಲ್ವಾ ಮದುವೆ ಆಗಿದ್ದು, ನೀವೇನು ಫೋರ್ಸ್ ಮಾಡಿ ಅವ್ರ ಜೊತೆ ಮದುವೆ ಮಾಡಿದ್ರಾ? ಇಲ್ಲ ಅಲ್ವಾ, ಬಿಡಿ ಹೋಗಲಿ. ನಾನು ಅದೇ ನಂಬಿಕೆ ಮೇಲಿದ್ದೀನಿ. ನನಗೊಂದು ಡೌಟು. ಕೇಳಿ. ಏನೂ ಇಲ್ಲ, ಸುಭಾಷ್ ಅವ್ರು ಎಲ್ಲಿರ್ತಾರೆ? ಅವರು ಇದೇ ಮನೇಲೇ ಇರ್ತಾರಲ್ವಾ? ಸಾಯಂಕಾಲ ಬರ್ತಾರಲ್ವಾ? ಇಲ್ಲ, ನನ್ನ ಮಗ ದೊಡ್ಡ ಸ್ವಾಭಿಮಾನಿ, ನನ್ನ ಜೊತೆ ಇರೋದು ಇರ್ದಲೇ ಅವನೇ ಒಂದು ಬೇರೆ ಮನೇಲಿದ್ದಾನೆ. ಅವಾಗಿಂದನೂ ಹಾಗೆ ಇದ್ದಾರಾ? ಆದರೆ ನಾನು ಫೋರ್ಸ್ ಮಾಡಿ ಕರೆಯೋಕ್ಕೆ ಹೋಗಲ್ಲ. ಯಾಕೆ ಬೇಕು? ಅವ್ನಿಗೆ ಹೆಂಗೆ ಇಷ್ಟನೋ ಹಂಗಿರಲಿ ಅಂತ ಅಷ್ಟೇ. ಹೌದು, ಅದು ನಿಜನೇ ಬಿಡಿ. ಸರಿ, ಅದನ್ನ ಬಿಡಿ, ಇವಾಗ ಬನ್ನಿ ಊಟ ಮಾಡೋಣ. ಸರಿ ಆಯಿತು, ಬನ್ನಿ. ಇನ್ನೊಂದು, ನೀವು ಬೇರೆಯವ್ರ ಬಗ್ಗೆ ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲ ಸರಿ ಹೋಗುತ್ತೆ ಆಯಿತಾ? ಸುಭಾಷ್ ಇವತ್ತು ಹಿಂಗಿರ್ತಾನೆ, ನಾಳೆ ಸರಿ ಹೋಗ್ತಾನೆ ಅವನು, ಆಯಿತಾ? ನಂಬಿಕೆ ನನಗಿದೆ. ಇವಾಗ ನೀವು ಬೇಜಾರು ಮಾಡ್ಕೊಂಡಂಗೆ ಎದ್ದು ಬಂದು ಊಟ ಮಾಡಬೇಕು, ಓಕೆ? ಸರಿ ಆಯಿತು. ಮತ್ತೆ ನಾನು ಕೆಲಸ ಎಲ್ಲ ಮಾಡ್ಬೋದು ತಾನೇ? ಏನೆಲ್ಲ ಎಲ್ಲಾಗಿಲ್ಲ, ಇಲ್ಲ, ಬರೀ ಅಡುಗೆ ಅಷ್ಟೇ ಮಾಡಬೇಕು, ಪಾತ್ರೆ ಕೂಡ ತೊಳೆಯಂಗಿಲ್ಲ. ಸುಭಾಷ್ ಅವರೇ? ನಾನು ರಾಹುಲ್. ಸಾರಿ. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.